ಅಲ್ಲೂ ಕೂಡ 3 ಪೀಠ ಇದೆ ಅಲ್ವಾ? ಆ 3 3 ಪೀಠಗಳಿದ್ರು. ಪೀಠ ಇದೆ ಅಲ್ಲ, ಅಲ್ವಾ? 3 ನೀವು ಕೂಡ ಪೀಠ ಒಂದಾಗಿರಬಹುದಿತ್ತಲ್ವಾ? ನಿಮ್ಗೆ ಅಲ್ಲ ಯಾಕೆ 3 ಪೀಠ ಬಂತು? ಇದ್ರ ಜೊತೆಗೆ ನೀವು ಹೇಳ್ತಾ ಇದ್ರಿ ಪಂಚಮಸಾಲಿಗಳು ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಹೇಳಿ. ಜಯ ಮೃತ್ಯುಂಜಯ ಶ್ರೀಗಳು ಹೇಳ್ತಾ ಇರುವಂತದ್ದು ಪಂಚಮಸಾಲಿ ಲಿಂಗಾಯತ ಅಂತ ಬರ್ಸಿ ಧರ್ಮದ ಕಾಲಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಲ್ಲ. ಇವತ್ತು ನೀವು ನೋಡಿ, ಹ್ಮ್ ಅವರು ಕೂಡ ಹ್ಮ್ ಧರ್ಮದಲ್ಲಿ ಹಿಂದೂ ಹ್ಮ್ ಜಾತಿ ಲಿಂಗಾಯತ್ ಪಂಚಮಸಾಲಿ ಅಂತಿದೆ. ಹ್ಮ್ ನಮ್ಮಲ್ಲಿ ಬರೀ 3 ಪೀಠಗಳಲ್ಲ. ಹ್ಮ್ ನಮ್ಮ 3 ಪೀಠಗಳಂದ್ರೆ ಸಾವಿರಾರು ಮಠಗಳು ನಡ್ಕೊಂತಿದ್ವಿ ನಾವು. ನಮಗೆ 3 ಪೀಠ ದೊಡ್ಡದಲ್ಲ. ಹ್ಮ್ ಹ್ಮ್ ನಮ್ಮ ಇರುವಂಥ ಭಕ್ತರಿಗೆ ಒಂದೇ ದಿನ ಒಂದೇ ಕಡೆಗೆ ಏಕಾಲಕ್ಕೆ ಎಲ್ಲ ಭಕ್ತರ ಹತ್ರ ಹೋಗೋಕ್ಕಾಗಲ್ಲ ನಾವು. ಹ್ಮ್ ಇನ್ನು 100 ಪೀಠಗಳಾದರೂ ನಮಗೆ ಕಡಿಮೆನೆ. ಕರ್ನಾಟಕದಂತ 3000 ಮಠಗಳು ನಡ್ಕೊಳ್ಳುವಂಥ ಭಕ್ತರು ಹ್ಮ್ 3 ಜನ ಸ್ವಾಮಿಗಳು ಸಾಕಾಗಲ್ಲ ನಮಗೆ, ಹ್ಮ್ ನಮ್ಮ ಭಕ್ತರಿಗೆ. ಹ್ಮ್ ಆದರೆ ಈ ವಿಚಾರಧಾರೆಯಲ್ಲಿ ಹ್ಮ್ 3 ಅಷ್ಟೇ ಅಲ್ಲ, ನಮ್ಮ ಸಮಾಜದಲ್ಲಿ 80 ಜನ ಪಂಚಮಸಾಲಿ ಸ್ವಾಮಿಗಳಿದ್ದಾರೆ. ಹ್ಮ್ ಬೇರೆ ಬೇರೆ ಪರಂಪರೆಯಲ್ಲಿದ್ದಾರೆ. ಹ್ಮ್ ಗುರು ಪರಂಪರೆ ಇದ್ದಾರೆ, ವಿರಕ್ತ ಪರಂಪರೆ ಇದ್ದಾರೆ, ಆರೂಢ ಪರಂಪರೆ ಇದ್ದಾರೆ. ಹ್ಮ್ ಈ ಎಲ್ಲರೂ ಮೊನ್ನೆ ನಾವು ಬೆಂಗಳೂರು ಕೂಡಿದ್ವಿ. ಮತ್ತು ಎಲ್ಲರೂ ಇವತ್ತು ಯಾವುದೇ ಒಬ್ಬ ರಾಜಕಾರಣ ಪಂಚಮಸಾಲಿ ಎಲ್ಲರೂ ಲಿಂಗಾಯತ ಪಂಚಮಸಾಲಿ ಬರ್ಸ್ರಿ, ಧರ್ಮದಲ್ಲಿ ಹಿಂದೂ ಬರ್ಸ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ನಮ್ಮ ಪಂಚಮಸಾಲಿ ಜನಾಂಗದಲ್ಲಿ ದರ್ ಇಸ್ ನೋ ಕನ್ಫ್ಯೂಷನ್, ವೆರಿ ಕ್ಲಿಯರ್ ಇದೆ ನಾವು.